ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಮರ್ಕುಂಬಿ ದೇವಿಯ 3ನೇ ದಿವಸ ಜಾತ್ರೆ ಪಾರ್ಟ್ 5 ಲಾಗ್ ಆಗಿರ್ತೈತ್ರಿ ಇದು. ನೋಡ್ರಿ, ನಾವು ಅವತ್ತು ಫಸ್ಟು ಜಾತ್ರೆಗೆ ಹೋದ ದಿವಸ ದೇವಿ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ನಂತರ ನಾವು ಅಲ್ಲೆಲ್ಲ ಪಾಲ್ಕಿಗಳು ಬಂದಿದ್ವು ಅಲ್ರಿ, 50 ಊರದ ಪಾಲ್ಕಿ ಬಂದಿದ್ವು ಅಂತ ಹೇಳಿದ್ವಿ ನಾನು ಲಾಸ್ಟ್ ಲಾಗ್ ಒಳಗೆ. ಅವ್ರನ್ನೆಲ್ಲ ನೋಡ್ಕೊಂಡಿವ್ರಿ. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಹೋಮ್ ಪೂಜೆ ಅಟೆಂಡ್ ಮಾಡಿದಿವ್ರಿ. ಹೋಮ್ ಪೂಜೆನೂ ಮಸ್ತ್ ಆಗಿತ್ತು. ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ನೀವು ಹಿಂದೆ ಹೋಗಿ ನೀವು ನೋಡ್ಬೋದು. ಮತ್ತು ಈ ಜಾತ್ರೆಯ ವಿಡಿಯೋ ಅಥವಾ ಮರ್ಕುಂಬಿ ದೇವಿಯ ಬಗ್ಗೆ ಯಾವುದೇ ನಿಮಗೆ ವಿಡಿಯೋ ಅಥವಾ ಡೀಟೇಲ್ಸು, ಅಕ್ಕಿ ಪೂಜೆ ಮತ್ತು ಬೆಲ್ಲದ ಪೂಜೆ, ಉಪ್ಪಿನ ಸೇವೆಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಹೋಮ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನಪ್ರಸಾದಕ್ಕೆ ಅಂತ ಬಂದ್ವಿ. ಅನ್ನಪ್ರಸಾದಕ್ಕೆ ಅಲ್ಲಿ ಗುಡಿ ಹತ್ರನೂ ಇದೆ, ಮತ್ತು ಇಲ್ಲೂ ಜಾತ್ರೆ ಟೈಮಲ್ಲಿ ಬೇರೆದಾಗಿ ಅರೇಂಜ್ ಮಾಡಿದ್ರು. ಅನ್ನಪ್ರಸಾದ ಮುಗಿಸ್ಕೊಂಡು ನಾವು ಬಂದಿದ್ದು ಈ ಕಡೆ ನೋಡ್ರಿ, ಬಸಪ್ಪನವ್ರ ಕಡೆ. ಬಸಪ್ಪನವ್ರ ಬಗ್ಗೆ ನಾನು ಆಲ್ರೆಡಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏನಂತಂದ್ರೆ, ಈ ಚಾಮುಂಡಿ ದೇವಿ ಈ ಬಸಪ್ಪನವ್ರ ಮೂಲಕನೇ ನಮಗೆ ಉತ್ತರ ಕೊಡ್ತಾಳೆ ಅಂತ ಜನರ ನಂಬಿಕೆ. ಅಂದ್ರೆ ಗೌಡ್ಗೆರೆನಲ್ಲಿನೇ ಸೇಮ್ ಬಸಪ್ಪನವ್ರು ಇದಾರಂತ್ರಿ. ಅಂದ್ರೆ ಮೊದಲನೇ ಬಸಪ್ಪನವರು ಅವರು ತೀರ್ಕೊಂಡಾಗ ಮತ್ತೆ 2-3 ದಿವಸದಲ್ಲಿ ಮತ್ತೆ ಒಬ್ಬರು ಬಸವಣ್ಣ ಬರ್ತಾರಂತೆ. 3 ದಿನದಲ್ಲಿ ಆ ಮೊದಲನೇ ಬಸಪ್ಪನವ್ರು ಏನೇನೆಲ್ಲ ಮಾಡ್ತಾ ಇದ್ರು, ಭಕ್ತರಿಗೆ ಯಾವ ರೀತಿ ಎಲ್ಲ ಉತ್ತರ ಕೊಡ್ತಾ ಇದ್ರು, ಸೇಮ್ ಅದೇ ಉತ್ತರವನ್ನ ಈ ಬಸಪ್ಪನವರು ಈಗೂ ಕೊಡ್ತಾರಂತ ಹೇಳಿ ಗೌಡ್ಗೆರೆ ಒಳಗೆ ಒಬ್ಬ ಬಸಪ್ಪನವ್ರು ಅದಾರ್ರಿ. ಅದ ಸೇಮ್ ಪರಂಪರೆ ಕೂಡ ಇಲ್ಲಿ ನಮ್ಮ ಮರ್ಕುಂಬಿ ಒಳಗೂ ನಡೆದೈತ್ರಿ. ಮರ್ಕುಂಬಿ ಒಳಗೂ ಈ ಬಸಪ್ಪನವರು ದೇವಿ ಈ ಬಸಪ್ಪನವ್ರ ಮೂಲಕ ನಮ್ಗೆ ಉತ್ತರ ಕೊಡ್ತಾಳ ಅಂತ ಹೇಳಿ ಒಂದು ನಂಬಿಕೆ ಐತಿ ನೋಡ್ರಿ. ಮತ್ತು ಅದು ಬಲಗಾಲಿಟ್ಟು ಏನಾದ್ರು ಹೇಳಿದ್ರೆ ಅದು ಕೆಲಸ ಸಕ್ಸಸ್ ಆಕೈತಿ, ಜಲ್ದಿ ಆಕೈತಿ. ಮತ್ತು ಅದು ತಡ ಮಾಡಿದ್ರೆ ವಿಳಂಬ ಆಕೈತಿ ಅಂತ ನಂಬ್ತಾರ ನೋಡ್ರಿ. ಗೌಡ್ಗೆರೆನಲ್ಲಿ ಬಸಪ್ಪನವ್ರನ್ನ ಯಾವ ರೀತಿ ನಂಬ್ತಾರ ಅಂತಂದ್ರ ರೀ, ನೀನು ತಪ್ಪು ಮಾಡಿದೀಯಾ, ನೀವು ಮಾಡ್ತಾ ಇರೋ ತಪ್ಪು ಅಂತ ಅದು ಸೂಚನೆ ಕೊಡುತ್ತಂತೆ. ಬಸಪ್ಪನವರು ಸೂಚನೆ ಕೊಡ್ತಾರಂತೆ. ಆ ತರ ಈ ಬಸಪ್ಪನವ್ರ ಮೇಲೆ ಜನಗಳ ನಂಬಿಕೆ ಇದೆ ನೋಡಿ.